ಸಾರಿಗೆ ಟಿವಿ ದಯಮಾಡಿ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅತಿ ಹೆಚ್ಚು ಸಾರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ತಿಳಿದಲು ಸಾರಿಗೆ ಸಮಸ್ತ ನೌಕರರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸಾರಿಗೆ ಟಿವಿಯನ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಚಂದಾದಾರ ಆಗಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ಸರಿಗ ಮೊದಲನೇದಾಗಿ KSRTC ವಾಹನವನ್ನ ದುರುಪಯೋಗ ಪಡಿಸ್ಕೊಂಡಿರೋದ್ರ ಬಗ್ಗೆ ಕೇಳ್ತಾ ಇದ್ದೀರಾ. KSRTC ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿಯಲ್ಲಿ ಇದ್ದಾರೆ ಅಂತಂದ್ರೆ, ಚಾಲಕ ನಿರ್ವಾಹಕರುಗಳು ತಪ್ಪು ಮಾಡಿದ್ರೆ ಅವರಿಗೆ ಸಡನ್ ಆಗಿ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇವತ್ತು ಉದಾಹರಣೆಗೆ ಶಕ್ತಿ ಯೋಜನೆ ಅಂತಕ್ಕಂಥ ಯೋಜನೆ ಜಾರಿ ಮಾಡಿದರೆ ಆ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಿರ್ವಾಹಕರು ಏನಾದ್ರೂ 80-100 ಜನ ಪ್ರಯಾಣಿಕರಿರ್ತಾರೆ. ಒಂದೇ ಒಂದು ಶಕ್ತಿ ಯೋಜನೆ ಮಹಿಳಾ ಟಿಕೆಟ್ ಅನ್ನ ಪುರುಷರಿಗೆ ಕೊಟ್ಟರೆ ಆ ರಶ್ನಲ್ಲೂ ಸಹ ಚೆಕಿಂಗ್ನವ್ರು ಬಂದು ಕೇಸ್ ಬರೀತಾರೆ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ತಮಗೆ ಕೊಟ್ಟಂತ ಕರ್ತವ್ಯದ ಸಮಯದಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಕೊಟ್ಟಂತ ವಾಹನವನ್ನ ಮೋಜು ಮಸ್ತಿ ಮಾಡೋದಕ್ಕೆ ಮತ್ತೆ ಮದುವೆಗೆ ಹೋಗೋದಿಕ್ಕೆ ಅವರ ಸಂಬಂಧಿಕರ ಖರ್ಚಿಗೂ ಅವರ ಸಂಬಂಧಿಕರ ನಡುವೆ ಓಡಾಡೋದಿಕ್ಕೆ ವಾರದ ರಜೆಯಲ್ಲಿ ಹೊರಗಡೆ ಹೋಗಿ ಕಾಲ ಕಳೆಯೋದಿಕ್ಕೆ ವಾಹನವನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಯಾಕಂದ್ರೆ ಈಗ ಬೇಲಿನೇ ಎದ್ದು ಹೊಲ ಮೇಲೆ ಕೇಳೋರು ಯಾರು ಸರ್ ಅನ್ನೋ ರೀತಿಯಲ್ಲಿ ಇವತ್ತು ಪರಿಸ್ಥಿತಿ ಆಗ್ಬಿಟ್ಟಿದೆ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಅಧಿಕಾರಿ ವರ್ಗ ಆಗಿರ್ಬೋದು, ಕೋಲಾರದಲ್ಲಿ ಇರ್ತಕ್ಕಂಥ ಅಧಿಕಾರಿ ವರ್ಗ ಪದೇ ಪದೇ ಈ ತಪ್ಪನ್ನ ಮಾಡೋದಕ್ಕೆ ಹೊರಟು ನಿಂತಿದ್ದಾರೆ. ಕೊಟ್ಟಿರ್ತಕ್ಕಂಥ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತ ವಾಹನವನ್ನ ಯಾವುದಕ್ಕೆ ಉಪಯೋಗಿಸಬೇಕು ಅಂತಕ್ಕಂಥ ಪ್ರಜ್ಞೆ ಅವರಲ್ಲಿ ಇದೆ. ಆದ್ರೆ ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮ್ ಇಷ್ಟ ಬಂದಾಗ ನಾವು ಉಡಾಪೆತನದಲ್ಲಿ ನಡ್ಕೊಂಡ್ರು ಸಹ ನಮ್ಮನ್ನ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಮೇಲಧಿಕಾರಿಗಳ ಗಮನಕ್ಕೆ ತಂದ್ರು ಸಹ ಅವರು ನಮ್ಮ ಮೇಲೆ ಏನ್ ಕ್ರಮ ತೆಗೆದುಕೊಳ್ಳಲ್ಲ ಅಂತಕ್ಕಂಥ ಒಂದು ಹಪಾಪಿತನ ಇದೆಯಲ್ಲ ಅಧಿಕಾರಿ ವರ್ಗ. ಹಾಗಾಗಿ ಅವರು ಕೇರ್ಲೆಸ್ ಆಗಿ ಇದನ್ನ ಉಪಯೋಗಿಸ್ಕೊಂಡು ಪದೇ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇರ್ತಾರೆ. ಇಂಥ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮ ಆಯ್ತು ಅಂತಂದ್ರೆ ಮತ್ತೊಬ್ಬ ಅಧಿಕಾರಿಗೂ ಸಹ ಅದು ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಯಾಕೆ ಅಂತಂದ್ರೆ ಸಾರ್ವಜನಿಕರವಾಗಿ ಉಪಯೋಗಿಸ್ತಕ್ಕಂಥ ವಾಹನವನ್ನ ತಮ್ಮ ಸ್ವಂತಕ್ಕೆ ಉಪಯೋಗಿಸ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮುಖ್ಯ ಭದ್ರತಾ ಜಾಗೃತಾಧಿಕಾರಿಗಳು KSRTC ನಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಮುಖ್ಯ ಭದ್ರತಾ ಜಾಗೃತಾಧಿಕಾರಿಗಳೇ, ದಯಮಾಡಿ ತಮ್ಮ ಕೈ ಕೆಳಗಡೆ ಏನೆಲ್ಲವೂ ನಡೀತಾ ಇದೆ ಅಂತಕ್ಕಂಥದ್ದು ದಯಮಾಡಿ ಗಮನಿಸಿ. ಇಂತಹ ಅಧಿಕಾರಿಗಳಿಗೆ ನೀವು ಸರಿಯಾದಂತ ರೀತಿಯಲ್ಲಿ ಬುದ್ಧಿ ಹೇಳಲಿಲ್ಲ ಅಂತಂದ್ರೆ ಇವತ್ತು KSRTC ಮೇಲೆ ಇರ್ತಕ್ಕಂಥ ಒಂದು ಒಳ್ಳೆ ಅಭಿಮಾನ ರೋಡಿಗೆ ಬರ್ತಕ್ಕಂಥ ಕೆಲಸವನ್ನ ನೀವೇ ಖುದ್ದಾಗಿ ಕೂತು ಮಾಡಿಸೋದಿಕ್ಕೆ ಕುಮ್ಮಕ್ ಕೊಟ್ಟ ರೀತಿಯಲ್ಲಿ ಆಗುತ್ತೆ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಪದೇ ಈ ರೀತಿಯಲ್ಲಿ ಉಲ್ಲಂಘನೆ ಆಗ್ತಾನೆ ಇದೆ. ಎಲ್ಲಾ ಅಧಿಕಾರಿಗಳಿಗೂ ಸಹ ಒಂದು ಅವರದೇ ಆದಂತ ಕಟ್ಟುಪಾಡುಗಳಿದೆ. ನಮ್ಮ ಸ್ವಂತ ವಾಹನವನ್ನು ಉಪಯೋಗಿಸ್ರಿ, ತೆಗೆದುಕೊಂಡು ಓಡಾಡಿ, ಯಾರು ಬೇಡ ಅಂತ ಹೇಳಿದ್ದಾರೆ. ಅವಾಗ ಯಾರು ಬಂದು ನಿಮ್ಮನ್ನ ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಮಾಡ್ತಕ್ಕಂಥವ್ರಿಗೆ ನೀವು ಧಮಕಿ ಆಗ್ತಕ್ಕಂಥದ್ದು, ಪೊಲೀಸ್ ಮುಖಾಂತರವಾಗಿ ಅವ್ರನ್ನ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸವನ್ನು ಎಷ್ಟು ದಿನಗಳವರೆಗೂ ಮಾಡೋದಕ್ಕೆ ಸಾಧ್ಯ ಇದೆ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ ರೀ. ದಯಮಾಡಿ ತಮ್ಮ ತಪ್ಪನ್ನ ಹೇಳ್ದಂತವ್ರನ್ನ ನಾವು ಎಲ್ಲ ತಪ್ಪು ದಾರಿ ತುಣಿತಾ ಇದೀವಿ, ಅವ್ರು ಹೇಳ್ತಾ ಇರೋದೇನಿದೆ ಅಂತಕ್ಕಂಥದ್ದನ್ನ ಸರಿಯಾದ ರೀತಿಯಲ್ಲಿ ಹೋಗ್ತಕ್ಕಂಥ ಕೆಲಸವನ್ನ ಮಾಡಿ. ನಿಮ್ಗೆ ಸ್ವಂತ ಕೊಟ್ಟಿರ್ತಕ್ಕಂಥ ವೆಹಿಕಲ್ ಅಲ್ಲ, ಸಾರಿಗೆ ಸಂಸ್ಥೆ ಒಳಗಡೆ ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಹೊರತು ನೀವು ಮದುವೆ ಮಾಡೋದಕ್ಕೆ ಮತ್ತೆ ನಿಮ್ಮ ಮಕ್ಕಳ ಜೊತೆ ಹೋಗಿ ಕುಣಿಯೋದಿಕ್ಕೆ ಎಲ್ಲ ಹೊರಗಡೆ ಹೋಗಿ ನೀರಾಜಾಲ ಹೋಗಿ ತಿರಾಡ್ಕೊಂಡ್ ಬರೋದಿಕ್ಕಲ್ಲ. ಹಾಗಾಗಿ ಮತ್ತೆ BMTC ವಿಚಾರವನ್ನು ಕೇಳಿದ್ರೆ BMTC ನಲ್ಲಿ ವ್ಯಾಪಕವಾದ ಭ್ರಷ್ಟಾಚಾರ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಮೇಲ್ಮಟ್ಟದ ಅಧಿಕಾರಿಗಳು, ಇವತ್ತೇನು IAS IPS ಅಧಿಕಾರಿಗಳು ಒಳಗೊಂಡಂಗೆ ಏನಿದೆ ಅವರ ಗಮನಕ್ಕೆ ಬಂದು ಸಹ ಅವರೇ ಇದರ ವಿರುದ್ಧವಾಗಿ BMTC ನಲ್ಲಿ ಏನ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆಯಲ್ಲ, ಇದನ್ನ ಸರಿಯಾದಂತ ರೀತಿಗೆ ತರಬೇಕು ಅಂತಕ್ಕಂಥ ವಿಚಾರದಲ್ಲಿ ಸರಿಯಾದಂತ ರಿಪೋರ್ಟ್ ಅನ್ನು ತರಿಸ್ಕೊಂಡು ಇವತ್ತು ಜಾಗೃತಿ ಅಭಿಯಾನವನ್ನ ಕೆಲಸವನ್ನ ಹಮ್ಮಿಕೊಂಡಿದ್ದಾರೆ ಸನ್ಮಾನ್ಯ ಆಡಳಿತ ವ್ಯವಸ್ಥಾಪಕ ಅಧಿಕಾರಿಗಳು. ನಾನು ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂತಂದ್ರೆ ಅಧಿಕಾರಿ ವರ್ಗ ನಾವಿರ್ತಕ್ಕಂಥದ್ದೇ ಈ ತರದ ಕೆಲಸವನ್ನ ಮಾಡಿ ಸಂಪಾದನೆ ಮಾಡೋದಿಕ್ಕೆ ಅಂತಕ್ಕಂಥ ಕೆಲವೊಂದಷ್ಟು ಅಧಿಕಾರಿಗಳಿಂದ ಇವತ್ತು ಏನು BMTCಗೆ ಅಂಟಿರ್ತಕ್ಕಂಥ ಭ್ರಷ್ಟಾಚಾರ ಅಂತಕ್ಕಂಥ ಒಂದು ಕೂಪದ ಒಂದು ಹೆಸರನ್ನ ತೊಡೆದಾಕ್ಬೇಕು ಅಂತಕ್ಕಂಥದ್ದನ್ನ ಸನ್ಮಾನ್ಯ SND ಅವರು ಹಮ್ಮಿಕೊಂಡಿದ್ದಾರೆ. ಅವರ ವಿಚಾರವಾಗಿ ನಾವು ಅವ್ರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತೀನಿ. ಯಾಕೆ ಅಂತಂದ್ರೆ ಭ್ರಷ್ಟಾಚಾರ ಮಾಡ್ತಕ್ಕಂಥ ಯಾವ ಅಧಿಕಾರಿಗಳು ಇರಲಿ ಅವರಿಗೆ ಸರಿಯಾದಂತ ರೀತಿಯಲ್ಲಿ ಆಗ್ಬೇಕು ಅಂತಕ್ಕಂಥದ್ದನ್ನ ಲೋಕಾಯುಕ್ತರ ನಂಬರ್ ಅನ್ನು ಸಹ ಹಾಕಿದ್ದಾರೆ. ಲೋಕಾಯುಕ್ತಗಾದ್ರೂ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ತಾವುಗಳು. ಇಲ್ಲ ಅಂತಂತಂದ್ರೆ ಅವರ ಪರ್ಸನಲ್ ನಂಬರಿಗೆ ಮೆಸೇಜ್ ಅನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡಬೇಕು. BMTC ಭ್ರಷ್ಟಾಚಾರ ಅಭಿಯಾನವನ್ನು ಏನ್ ಹಮ್ಮಿಕೊಂಡಿದ್ದಾರೆ, ಅಭಿಯಾನದಲ್ಲಿ ನೀವು ಸಮಸ್ತ ಸಹ ಕಾರ್ಮಿಕರು ಸಹ ಅದನ್ನ ಪಾಲನೆ ಮಾಡಿ ಯಾವ ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ ಬಯಲಿಗೆಳಿತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ KSRTC BMTC ನಲ್ಲಿ ಲಕ್ಷಾಂತರ ಕುಟುಂಬಗಳು ಇವತ್ತನ್ನ ಅದನ್ನ ಒಳಗಡೆ ಬಂದು ಜೀವನ ಮಾಡ್ತಾ ಇದ್ದಾರೆ. ಅದರ ಮರ್ಯಾದೆಯನ್ನ ಯಾರು ಸಹ ಕಳಿಯೋದಕ್ಕೆ ಹೋಗ್ಬಾರ್ದು. ಆ ಉದ್ದೇಶಕ್ಕೋಸ್ಕರನೇ ಇವತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಕೂತು ಚರ್ಚೆ ಮಾಡಿ ಭ್ರಷ್ಟಾಚಾರ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಎಲ್ಲಾ ಕಾರ್ಮಿಕರು ಸಹ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ನನ್ನ ನೇರವಾಗಿ ಮನವಿ. ಇಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ತಳಮಟ್ಟದಿಂದ ತಾಂಡವಾಡ್ತಾ ಇದೆ. ಉದಾಹರಣೆಗೆ ಈಗ ನೋಡಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತಂತಾರೆ. ನಾವು ಏನಾದ್ರೂ ಮುಷ್ಕರ ಮಾಡ್ಕೊಂಡು ಎಲೆಕ್ಟ್ರಿಕಲ್ ಡಿಪೋ ಗಾಡಿಗಳು 2 ರಿಂದ 3 ದಿನ 4 ದಿನ ಮುಷ್ಕರಗಳನ್ನ ಮಾಡ್ತಾ ಇರ್ತಾರೆ. ಅವರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ. ಕೇರಳ ಕೋರ್ಟ್ ಅಂತ ಅವ್ರನ್ನ ಮೇಲ್ಗಡೆ FIR ಮಾಡಿಸ್ತಕ್ಕಂಥ ಧಮಕಿ ಹಾಕ್ತಕ್ಕಂಥ ನಮ್ಮ ಅಧಿಕಾರಿಗಳೇ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅವರು ಎಲೆಕ್ಟ್ರಿಕಲ್ ಗಾಡಿ ಡ್ರೈವರ್ಗಳಿಗೆ ಪಾಪ
ಸರಿಯಾದಂತ ರೀತಿಯಲ್ಲಿ ಸಂಬಳಗಳ ಕೊಡ್ತಾ ಇಲ್ಲ, ಅವರು ಕೊಡ್ಬೇಕಾದಂತ ಎಚ್ಚರಿಕೆ ಕೊಡ್ತಾ ಇಲ್ಲ, ಅವರು ಕೊಡ್ಬೇಕಾದಂತ ಬೋನಸ್ ಕೊಡ್ತಾ ಇಲ್ಲ, ಅವರು ಕೊಡ್ಬೇಕಾದಂತ ಅಟೆಂಡೆನ್ಸ್ ಕೊಡ್ತಾ ಇಲ್ಲ, PF ನ ಕೊಡ್ತಾ ಇಲ್ಲ. ಇದು ಯಾವ ರೀತಿನಲ್ಲಾಗಿದೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಭ್ರಷ್ಟ ಅಧಿಕಾರಿಗಳು ರಿಟೈರ್ಡ್ ಆದಂತವ್ರು ಮನೆಯಲ್ಲಿ ಇರ್ಲಾರ್ದಲೆ ಮತ್ತೆ ಅವ್ರನ್ನ ತಗೊಬಂದು ಈ ಏಜೆನ್ಸಿ ಒಳಗಡೆ ಸೇರ್ಕೊಂಡು ಅವರು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಇವರೆಲ್ಲ ರೂವಾರಿಗಳಾಗಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಏಜೆನ್ಸಿಗಳಿಗೂ ದಾರಿ ತಪ್ಪಿಸಿ ನಾವು ದುಡ್ಡು ಮಾಡ್ಕೊಡ್ತೀವಿ ಬನ್ನಿ ಅಂತ ಹೇಳಿ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗವನ್ನು ದಾರಿ ತಪ್ಪಿಸಿ ಇವರು ಈ ಹಬ್ಬ ಹರಿದಿನಗಳಲ್ಲಿ ಅವರಿಗೆ ಬೋನಸ್ ಮುಖಾಂತರವಾಗಿ ಯಾವುದೇ ಅಧಿಕಾರಿಗಳಿಗೆ 50,000, 40,000, 30,000 ಲಂಚ ಕೊಡೋದಿಕ್ಕಾಗುತ್ತೆ. ದುಡಿಯೋ ವರ್ಗಕ್ಕೆ ಒಂದು ಬೋನಸ್ ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇರಲ್ಲ. ಮತ್ತೆ ಅಲ್ಲಿ ಕೇಳಕ್ ಹೋದಂತ ಯಾವ್ದಾದ್ರು ಸಂಘಟನೆ ಪ್ರಮುಖರುಗಳಿದ್ರೆ ಅವರನ್ನ ಪೊಲೀಸರನ್ನ ಬಿಟ್ಟು ಎದುರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಅವ್ರನ್ನ ಮಟ್ಟಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೋದು ಅಂತಕ್ಕಂಥದನ್ನ ಅಪಾಪಿತನವನ್ನ ನಮ್ಮಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಅಳವಡಿಸ್ಕೊಂಡಿದ್ದಾರೆ. ಪೊಲೀಸ್ ವರ್ಗವನ್ನ ಮುಂದೆ ಇಟ್ಟು ಹತ್ತಿಕ್ತಕ್ಕಂಥ ಕೆಲಸವನ್ನ ಮಾಡಿ ಎಲ್ಲಿವರೆಗೂ ಸಹ ಕಾರ್ಮಿಕ ವರ್ಗವನ್ನ ದಮನಕಾರಿ ನೀತಿಯನ್ನ ಮಾಡ್ಕೊಂಡು ಹೋಗ್ಬೋದು ಅಂತಕ್ಕಂಥ ಆಲೋಚನೆಯಲ್ಲಿ ಇದ್ರೆ ಆಡಳಿತ ಮಂಡಳಿಗೆ ದಯಮಾಡಿ ಅದನ್ನ ತಲೆಯಿಂದ ತೆಗಿರಿ. ನಾವು ಸಹ ಉತ್ತಮವಾದಂತ ಸಾರಿಗೆ ಸಂಸ್ಥೆ ವ್ಯವಸ್ಥೆ ಒಳಗಡೆ ಬರಬೇಕು, ವ್ಯವಸ್ಥೆನ ಕಲ್ಪಿಸಬೇಕು ಅಂತಕ್ಕಂಥದ್ರಲ್ಲೇ ಸಂಘಟನೆಗಳ ಪಾತ್ರ ಬಹಳ ಪ್ರಮುಖವಾದದ್ದು. ಆದ್ರೆ ನೀವು ಯಾರೋ ಸಂಘಟನೆಯವ್ರನ್ನ ಅರೆಸ್ಟ್ ಮಾಡಿಸ್ಕೊಟ್ಟು ನಾವು ಒತ್ತಿಗೆ ಕೊಡ್ಬೋದು ಅಂತಕ್ಕಂಥ ಭ್ರಮೆನಲ್ಲಿದ್ರೆ ಕಾನೂನು ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನಾವು ಕಾನೂನು ಸಹ ಎಲ್ಲೂ ಸಹ ಉಲ್ಲಂಘನೆ ಮಾಡಿ ಕೆಲಸ ಮಾಡೋದಕ್ಕೆ ಹೋಗಲ್ಲ. ನಿಮ್ಮ ಬೇಳೆಯನ್ನ ಬೇಯಿಸ್ಕೊಂಡು ಅವರು ಕೊಟ್ಟಿರ್ತಕ್ಕಂಥ ಹಣದ ಋಣವನ್ನ ತೀರ್ಸೋದಿಕ್ಕೆ ಕಾರ್ಮಿಕ ಸಂಘಟನೆಯ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನ ಮಾಡೋದನ್ನ ನಿಲ್ಸಿ. ನೀವು ಮಾಡ್ತಾ ಇರ್ತಕ್ಕಂಥದ್ದನ್ನ ಒಪ್ಕೊಳ್ಳಿ ಮನಸ್ಪೂರ್ವಕವಾಗಿ. ನೀವು ಯಾವ ದಾರಿಯನ್ನ ತುಳಿದಿದ್ದೀರಾ ಹಣದ ಒಂದು ಲಾಂಪಟತನಕ್ಕೆ ಅದನ್ನ ಕಾರ್ಮಿಕ ಸಂಘಟನೆ ಮೇಲೆ ಒರೆಸಿ ಪೊಲೀಸವ್ರನ್ನ ಕರೆಸಿ ಹತ್ತಿಕ್ತಕ್ಕಂಥ ಕೆಲಸವನ್ನ ನಿಲ್ಸಿದ್ರೆ ಭ್ರಷ್ಟಾಚಾರ ತಾನಾಗೆ ನಿಲ್ಲುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಹಣದ ಹಪಾಪಿತನ ಹೋಗ್ಬೇಕು, ಮತ್ತೆ ದುಡಿಯುವ ವರ್ಗವನ್ನ ಸಮನಾಗಿ ಕಾಣಬೇಕು, ಅವ್ರಿಗೆ ಮರ್ಯಾದೆಯನ್ನ ಕೊಡಬೇಕು ಅಂತಕ್ಕಂಥದನ್ನ ಕಲ್ತ್ಕೊಳ್ಳಿ. ಇವತ್ತು ಕೇಂದ್ರ ಕಚೇರಿಯಲ್ಲಿ ಇರ್ತಕ್ಕಂಥ ಉನ್ನತ ಮಟ್ಟದ ಅಧಿಕಾರಿಗಳು ಯಾರಾದರೂ ಡ್ರೈವರು ಕಂಡಕ್ಟರ್ಗಳು ಹೋದ್ರೆ ಎಷ್ಟು ಸೌಜನ್ಯತೆಯಿಂದ ನಡ್ಕೊತಾರೆ. ನೀವು ಡಿಪೋ ಮಟ್ಟದಲ್ಲಿ ಇರ್ತಕ್ಕಂಥ ಡಿಪೋ ಮ್ಯಾನೇಜರ್ಸ್ಗಳು ATI, TIಗಳು ರೌಡಿಸಮ್ ಮಾಡ್ತಕ್ಕಂಥ ಲೆವೆಲ್ಗೆ ಹೋಗಿ ನಿಂತಿದ್ರ. ಡ್ರೈವರ್ ಕಂಡಕ್ಟರ್ನ ಬೆದರಿಸ್ತಕ್ಕಂಥದ್ದು, ಹೊಡಿಯಕ್ ಹೋಗ್ತಕ್ಕಂಥದ್ದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ನಾನು ಕೊಟ್ಟಿದ್ದನ್ನೇ ಮಾಡ್ಬೇಕು ಅಂತಕ್ಕಂಥದ್ದು, ಇಲ್ಲ ಲೈನ್ ಚೆಕಿಂಗ್ನವ್ರನ್ನ ಬಿಟ್ಟು ನಿಮ್ಮನ್ನ ಹಾಳು ಮಾಡ್ತೀನಿ, ನಿಮ್ಮನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಧಮಕಿ ಆಗ್ತಕ್ಕಂಥದ್ದು, ಹೇಳೋರು ಕೇಳೋರು ಯಾರು ಇಲ್ಲ ಅಂತಕ್ಕಂಥ ಒಂದು ಹಪಾಪಿತನದಲ್ಲಿ ಬಿದ್ದು ನಿಮ್ಮ ಲಂಪಟತನದಲ್ಲಿ ಭ್ರಷ್ಟಾಚಾರಕ್ಕೆ ನೇರವಾಗಿ ನೀವೇ ನಿಮ್ಗಳ ಕುಮ್ಮಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಎಲ್ಲವನ್ನೂ ಸಹ ಮೇಲ್ವರ್ಗದ ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ಯಾವತ್ತು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತೆಗೆದುಕೊಳ್ತಾರೋ ಅವತ್ತಷ್ಟೇ ನೀವೆಲ್ಲರೂ ಸಹ ಬುದ್ಧಿ ಕಲಿತಕ್ಕಂಥದ್ದು. ಹಾಗಾಗಿ ಇವತ್ತೇನು ಸಾರಿಗೆ ಸಂಸ್ಥೆ ಒಳಗಡೆ ಎಲೆಕ್ಟ್ರಿಕಲ್ ಚಾಲಕರು ಏನ್ ಬಂದಿದ್ದಾರೆ ಪಾಪ ಅವರಿಗೆ ಸರಿಯಾದಂತ ಏಜೆನ್ಸಿಗಳ ಮುಖಾಂತರವಾಗಿ ಸಂಘಟನೆಗಳು ಬರ್ತಾ ಇದ್ರು ಪರವಾಗಿಲ್ಲ, ನೀವು ಏನ್ ಮೇಲ್ವರ್ಗದ ಅಧಿಕಾರಿಗಳು ಅಂತ ಕೂತಿದ್ರಲ್ಲ ನಿಮ್ಮ ಲಂಪಟತನವನ್ನ ಬಿಟ್ಟು ಪಾಪ ಅಧಿಕಾರಿ ವರ್ಗದವರು ಏಜೆನ್ಸಿಗಳಿಗೆ ಹೇಳಿ ಆ ದುಡಿತಕ್ಕಂಥ ವರ್ಗದ ಚಾಲಕರಿಗೆ ಪಾಪ ಮೆಕ್ಯಾನಿಕ್ಸ್ಗಳಿಗೆ ಯಾರ್ಯಾರಿದ್ದಾರೆ ಅವ್ರಿಗೆ ಸಂಬಳವನ್ನ ಕೊಡೋದಕ್ಕೆ ಸರಿಯಾದಂತ ರೀತಿಯಲ್ಲಿ ಕೊಡಿಸಿ ಅವಾಗ ಅದನ್ನು ದಿನನಿತ್ಯ ನಡೀತಕ್ಕಂಥ ಪ್ರತಿಭಟನೆಗಳು ಮುಷ್ಕರಗಳು ನಿಲ್ತಕ್ಕಂಥ ಕೆಲಸವನ್ನ ನೀವೇ ಮಾಡಿ. ಯಾಕೆ ಸಂಘಟನೆಗಳಲ್ಲಿ ಬರ್ತವೆ? ನೀವು ಬೆದರಿಸ್ತಕ್ಕಂಥ ಕೆಲಸವನ್ನ ಪೊಲೀಸವ್ರನ್ನ ದುಡ್ಡು ಕೊಟ್ಟು ಕರ್ಕೊಬಂದು ಡಿಪೋ ಒಳಗಡೆ ನಿಲ್ಲಿಸ್ಕೊಂಡು ಬರ್ತಕ್ಕಂಥ ಸಂಘಟನೆಯವ್ರನ್ನ ಒಳಗಡೆ ಕಾಕ್ಸ್ತಕ್ಕಂಥ ಕೆಲಸವನ್ನ ದಯಮಾಡಿ ನಿಲ್ಲಿಸಿ ಸಾರಿಗೆ ವ್ಯವಸ್ಥೆಯನ್ನ ಸುಲಲಿತವಾಗಿ ನಡೆಯೋದಕ್ಕೆ ಕೆಲವೊಂದಷ್ಟು ಅಧಿಕಾರಿಗಳ ಅಪಾಪಿತನದಿಂದ ಇವತ್ತಿಷ್ಟೆಲ್ಲವೂ ಆಗಿದೆ. ದಯಮಾಡಿ ಅಂತ ಅಧಿಕಾರಿಗಳು ಈಗಲಾದ್ರೂ ಮನಸ್ಸಾಕ್ಷಿ ಇದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾವೆಲ್ಲಿ ತಪ್ಪು ಮಾಡ್ತಾ ಇದೀವಿ ಅಂತಕ್ಕಂಥ ನಿಮ್ಮ ಆತ್ಮವನ್ನ ಮುಟ್ಟಿ ನೋಡ್ಕೊಳ್ಳಿ. ಅವಾಗ 100% ಎಲ್ಲಾ ಸಮಸ್ಯೆಗೂ ಸಹ ಉತ್ತರ ಸಿಗುತ್ತೆ. ಅತಿ ಹೆಚ್ಚು ಸಾರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ತಿಳಿದಲು ಸಾರಿಗೆ ಸಮಸ್ತ ನೌಕರರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸಾರಿಗೆ ಟಿವಿಯನ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಚಂದಾದಾರ ಆಗಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ.